ಹಾಯ್ ಫ್ರೆಂಡ್ಸ್, ಇದು ನಂದು 9th ಡೇ ವ್ಲಾಗ್. 21 ಡೇಸ್ ಏನು ಚಾಲೆಂಜ್ ತೊಗೊಂಡಿದ್ದೆ ನನಗೆ ಇವಾಗ ಕಂಟಿನ್ಯೂಷನ್ ಆಗಿ 9th ಡೇ ವ್ಲಾಗ್ ಇದು. ಸೊ ಮಿಡ್ ಡೇಲಿ ನಾನು ಚೀಟ್ ಡೇ ಮಾಡ್ಕೊಂಡಿದ್ದೀನಿ, ಬಟ್ ಅದೆಲ್ಲ ನಾನು ಏನೂ ಮಾಡೋಕ್ಕೋಗಿಲ್ಲ. ಬಟ್ ನಾನು ಏನು ಅಂದರೆ ಏನು ತಿಂದರೆ ಆಲ್ಮೋಸ್ಟು ನಮಗೆ ಹೊಟ್ಟೆ ಫಿಲ್ ಆಗಿರುತ್ತೆ ಅಂತ ಅಟ್ಲೀಸ್ಟ್ ಕೆಲವ್ರಿಗೆ ಐಡಿಯಾ ಬರುತ್ತೆ ಅಂತ. ಸೊ ಮಾರ್ನಿಂಗ್ ನಾನು ಎದ್ದು ಹಾಟ್ ವಾಟರ್ನ ತೊಗೊಂಡು ನಾನು ಆ್ಯಸ್ ಯೂಶ್ವಲ್ ಜಿಮ್ಮಿಗೆ ಬಂದು ವಾರ್ಮಪ್ ಮುಗಿಸಿ, ನೀವು ನೋಡ್ಬೋದು ನನ್ನ ವಿಡಿಯೋದಲ್ಲಿ ಬಿಫೋರ್ ನೋಡಿದ್ರೆ ಈಗ ನಂದು ತುಂಬಾ ಇಂಚಸ್ ಲಾಸ್ ಆಗಿದೆ. ಸೊ ವೆಯ್ಟ್ ಲಾಸ್ ಅನ್ನೋದಕ್ಕಿಂತ ನನಗೆ ಇಂಚಸ್ ಲಾಸ್ ಆಗಿದೆ. ವೆಯ್ಟು ನಂದು 74-75 ಇಲ್ಲೇ ಇದೆ. ಬಟ್ ನಾನು ಜಿಮ್ ಸ್ಟಾರ್ಟ್ ಮಾಡಿದಾಗ 81 ಇದ್ದೆ ಬಿಫೋರ್ 3 ಮಂತ್ಸು. ಬಟ್ ಇವಾಗ ನಾನು 74-75 ಇದನ್ನೇ ಕ್ಯಾರಿ ಮಾಡ್ತಾಯಿದ್ದೀನಿ. ಬಟ್ ನನಗೆ ತುಂಬಾ ಇಂಚಸ್ ಲಾಸ್ ಆಗ್ತಾಯಿದೆ. ನನ್ನ ಡ್ರೆಸ್ ನೋಡಿದ್ರೆ ನನಗೆ ಫೀಲ್ ಆಗ್ತಾಯಿದೆ, ಇವನ್ ನಿಮಗೂ ಆಗುತ್ತೆ ನೀವು ಓಲ್ಡ್ ನನ್ನ ವಿಡಿಯೋಸ್ ನೋಡಿದ್ರೆ. ಸೊ ಬಿಫೋರ್ ಜಿಮ್ ಹೋಗ್ತಿದ್ದಾಗ ನಾನು ಬ್ಯೂಟಿ ಟಿಪ್ಸ್ದೆಲ್ಲ ವಿಡಿಯೋ ಮಾಡಿದಾಗ ನೀವು ನೋಡ್ಬೋದು, ಅದಕ್ಕೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ನನಗೆ. ಸೊ ಅವತ್ತು ನನ್ನ ಕ್ಯಾಲೋರೀಸಲ್ಲಿ ಏನು ನಾನು 1500 ಕ್ಯಾಲೋರೀಸ್ ಕನ್ಸ್ಯೂಮ್ ಮಾಡಬೇಕು, ಅದರಲ್ಲಿ ನನ್ನೊಂದು ಟೀ ಆ್ಯಡ್ ಆಗಿದೆ. 9th ಡೇ ವ್ಲಾಗಲ್ಲಿ ನಂದು ಜಿಂಜರ್ ಟೀ ಆ್ಯಡ್ ಮಾಡ್ಕೊಂಡಿದ್ದೀನಿ. ಏನಂದರೆ ಸ್ವಲ್ಪ ಹಂಗೆ ಹೊರಗಡೆ ಹೋಗೋಣ ಅಂತ ಹೋಗಿದ್ವಿ ನಾನು ನನ್ನ ಫ್ರೆಂಡು. ಸೊ ಅಲ್ಲಿ ನಾನು ಬ್ಲ್ಯಾಕ್ ಕಾಫಿ ಕೇಳಿದೆ, ಬಟ್ ಅಲ್ಲಿ ಇರಲಿಲ್ಲ. ಸೊ ಜಿಂಜರ್ ಟೀ, ಓಕೆ ಅದು ಜಿಂಜರ್ ಅಲ್ವಾ, ಸೊ ವೆಯ್ಟ್ ಲಾಸಿಗೆ ಅದು ಇಂಪಾರ್ಟೆನ್ಸ್ ಅಂತ ನಾನು ಅದನ್ನು ತೊಗೊಂಡೆ. ತುಂಬ ಚೆನ್ನಾಗಿತ್ತು. ಅವತ್ತು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ದೆನ್ ನೆಕ್ಸ್ಟ್ ನನಗೆ ಅವತ್ತು ನಾನು ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಗಂಜಿ ಅಥವಾ ಓಟ್ಸ್ ಮಾಡ್ಕೊಳ್ಲಿಲ್ಲ. ಏಕೆಂದರೆ ಒಂದೇ ಟೈಮ್ ಒಂದನೇ ತಿಂತಾಯಿದ್ರೆ ನಮಗೂ ಫೀಲ್ ಆಗಿಬಿಡತ್ತೆ. ಯೂಶ್ವಲಿ ಹೇಳ್ಬೇಕಂದ್ರೆ ಯಾವಾಗ ನಾವು ಡಯೆಟಲ್ಲಿ ಇರ್ತೀವಿ ಆವಾಗ ನಮಗೆ ಜಾಸ್ತಿ ಕ್ರೇವಿಂಗ್ಸ್ ಆಗುತ್ತೆ. ಸೊ ಇವಾಗ ನಾನು ಆಲ್ಮೋಸ್ಟ್ ಕ್ರೇವಿಂಗ್ಸ್ ಎಲ್ಲ ನನಗೆ ತುಂಬಾ ಕಮ್ಮಿ ಮಾಡ್ಕೊಂಡಿದ್ದೀನಿ. ನನಗೇನೇ ತಿನ್ಬೇಕು ಅನ್ಸಿದ್ರು ನಾನು ತಿಂತೀನಿ, ಇಲ್ಲ ಅಂತಲ್ಲ. ಬಟ್ ಮೊದಲಿನಷ್ಟು ತಿನ್ನಲ್ಲ. ಒಂದು ಸ್ವೀಟ್ ಇತ್ತು ಮನೇಲಿ ತಿನ್ಬೇಕನ್ಸ್ರೆ ನಾನೊಂದು ಬೈಟ್ ತಿಂತೀನಿ. ಬಟ್ ಅದೆಲ್ಲ ಏನು ಕ್ಯಾಲೋರೀಸ್ ಆಗಲ್ಲ. ಬಟ್ ಅದೇ ಒಂದು ಫುಲ್ ಸ್ವೀಟ್ ತಿಂದರೆ ಪಕ್ಕ ಕ್ಯಾಲೋರೀಸ್ ಆಗುತ್ತೆ. ಸೊ ಅದನ್ನು ಮೈಂಡಲ್ಲಿ ಇಟ್ಕೊಂಡಿರ್ತೀನಿ ನಾನು. ನನ್ನ ಬ್ರೇಕ್ಫಾಸ್ಟು ಒಂದು ನೀರು ದೋಸೆ, ಕುಕ್ಕುಂಬರ್ ಮತ್ತು ಪಲ್ಯ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೆ ನಾನು. 1 ಗ್ಲಾಸ್ ಮಜ್ಜಿಗೆ. ಇದೇ ಹೆವಿ ಆಯ್ತಲ್ಲ, ನಮ್ಗೆ ಅದೇ ಸಾಕಾಯಿತು. ನೆಕ್ಸ್ಟ್ ಮಿಡ್ ಡೇ ಸ್ನ್ಯಾಕಾಗಿ ನಾನು ಅವತ್ತು ಏನು ಪಪಾಯ, ವಾಟರ್ ಮೆಲನ್ ಮತ್ತು ಏನಿದು ಕುಕ್ಕುಂಬರ್ ತೊಗೊಂಡಿದ್ದೆ. ಸೊ ಇಷ್ಟು ತೊಗೊಂಡಿದ್ದೆ, ಅದು ನನಗೆ ಹೊಟ್ಟೆ ಫುಲ್ ಅನಿಸ್ತು. ಸೊ ನೀವು ಯಾವಾಗಲೂ ಬಿಫೋರ್ ಫುಡ್ಡು ನೀವು ಅಟ್ಲೀಸ್ಟ್ ಈ ಫೈಬರ್ ಕಂಟೆಂಟ್ ತೊಗೊಂಡ್ರೆ, ಫ್ರೂಟು ಫೈಬರು, ನಿಮಗೆ ಹೊಟ್ಟೆ ಬೇಗ ಹಸಿಯಲ್ಲ. ಸೊ ಟಮಿ ಫಿಲ್ ಇರುತ್ತೆ ನಮಗೆ. ನಾನು ಹಿಂಗಾಗಿ ನನ್ನ ಡಯೆಟ್ನ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇಲ್ಲ ನಾವು ಬರೀ ಇಷ್ಟೇ ತಿನ್ಕೊಂಡು ಬರೀ ಓಟ್ಸೇ ತಿನ್ಕೊಂಡಿರ್ತೀವಿ ಅಂತಂದರೆ ನಿಜವಾಗ್ಲೂ ನಾವು ಡಯೆಟ್ ಮಾಡಲ್ಲ. ಏನು ಓಟ್ಸ್ ತಿಂದಿರ್ತೀವಿ ಅದ್ರ ಡಬಲ್ ಹೋಗಿ ಊಟ ಮಾಡಿಬಿಡ್ತೀವಿ ಹೊಟ್ಟೆ ಹಸಿದ್ರೆ. ಸೊ ಇದು ನಮಗೆ ಮೇಂಟೆನೆನ್ಸ್ಗೆ ತುಂಬಾ ಎಫೆಕ್ಟಿವ್ ಆಗಿದೆ. ಸೊ ನೀವು ಟ್ರೈ ಮಾಡಿ. ಇವನ್ ನಾನು ಲಂಚಿಗೆ ಓಟ್ಸ್ ತೊಗೊಂಡಿದ್ದೆ. ಓಟ್ಸ್ ಪ್ಲಸ್ ಕುಕ್ಕುಂಬರ್ ಮತ್ತು ವಾಟರ್ ಮೆಲನ್ನು. ಅದು ಕೂಡ ನನಗೆ ಹೊಟ್ಟೆ ಫಿಲ್ ಅನಿಸ್ತು. ಮೊದಲು ಅಷ್ಟೇ ನಾನು ಬೆಳಗ್ಗೆ ಏನಾದರೂ ಬ್ರೇಕ್ಫಾಸ್ಟಿಗೆ ಓಟ್ಸ್ ತೊಗೊಂಡೆ ಅಂತ ಅಂದರೆ ಆಮೇಲೆ ನನಗೆ ತುಂಬಾ ಹೊಟ್ಟೆ ಹಸಿಯೋದು. ನಾನು ಏನು ರೈಸ್ ತಿಂತೀನಿ ಅದರ ಡಬಲ್ ಹಾಕ್ಕೊಂಡು ತಿಂತಾಯಿದ್ದೆ. ಸೊ ಅಲ್ಲಿ ಸರಿ ಹೋಗ್ಬಿಡೋದು. ಇನ್ನೇನು ಮಾಡ್ತಾ ಇರೋದು ಪ್ರಯೋಜನ ಆಗ್ತಾ ಇರಲಿಲ್ಲ. ಈ ಥರ ಸ್ವಲ್ಪ ಐಡಿಯಾಸ್ ಬಂದರೆ ನಿಮಗೂ ಹೆಲ್ಪ್ ಆಗುತ್ತೆ. ಯಾರಿಗೆ ಇದ್ರ ಬಗ್ಗೆ ಐಡಿಯಾ ಇಲ್ಲ ಅವರಿಗಷ್ಟೇ ನಾನು ಹೇಳ್ತಾ ಇದ್ದೀನಿ, ನೀವು ಟ್ರೈ ಮಾಡಿ ಅಂತ. ಸೊ ನನಗಂತೂ ಒಳ್ಳೆ ರಿಸಲ್ಟ್ ಬರ್ತಾಯಿದೆ. ನನ್ನ ಫ್ರೆಂಡ್ ಅಂತೂ ಫುಲ್ಲು, ಅವಳಂತೂ ಸಣ್ಣನೇ ಆಗೋಗ್ಬಿಟ್ಟಿದ್ದಾಳೆ. ನೆಕ್ಸ್ಟ್ ನನ್ನ ಡಿನ್ನರಿಗೆ ಬಂದುಬಿಟ್ಟು ನಾನು ರೈಸು, ಸಾಂಬಾರು ಮತ್ತು ಕುಕ್ಕುಂಬರು. ಫೈಬರ್ ಕುಕ್ಕುಂಬರ್ ತೊಗೊಂಡಿದ್ದೀನಿ. ಪ್ರೋಟೀನ್ ಆಗಿ ನಾನು ಎಗ್ ತೊಗೊಂಡಿದ್ದೀನಿ. ಸೊ ಇನ್ನೊಂದು, ನಾವು ಎಲ್ಲ ಡೇನೂ ನಾನ್ ವೆಜ್ ತಿನ್ನಲ್ಲ. ಸೊ ಎಲ್ಲ ಡೇನೂ ನಾನು ಎಗ್ ತೊಗೊಳ್ಳಲ್ಲ. ಕೆಲವೊಂದು ಟೈಮ್ ಮಾತ್ರ ನಾನು ಎಗ್ ತೊಗೋತೀನಿ. ಸೊ ಅವತ್ತಿನ ನಂದು ಡಿನ್ನರು ಇಷ್ಟ ಆಗಿತ್ತು. ನಿಮಗೆ ಈ ಟಿಪ್ಸ್ ಎಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.